ಕಪ್ಪೆಗೆ ಕೆಟ್ಟ ಕಾಮೆಂಟ್ ಹಾಕದು ಇಕ್ತಿ ನನ್ ಮಕ್ಕಳ ಗಡ್ಯಾರೆ ಅಂತಂದ್ರೆ ಕೈ ಹಬ್ಬ ದಿನನೇ ಪೀರಿಯಡ್ಸ್ ಆಗ್ಬೇಕಾ? ದೇವ್ರಿಗೆ ಗೊತ್ತಾಗಿದ್ದಂಗ ಐತಿ ನೀನ್ ಎಂತ ಬಸವೇದಿ ಅಂತೇಳಿ. ಅದ್ ಬಂದ್ ಆಗ್ಬೇಕಪ್ಪ ಅಂತಂದ್ರ ಹೋಗಿ ಯಾವನಿಗಾರ ಬಸರ ಹಿಂಗ ಅಳಿಯಾಡ್ಸ್ಬೇಕು, ಹಿಂಗ ಹಾಕ್ಯಬೇಕು ಗೆಳೆಯರಿ. ಬೇಸಿ ಸ್ಟಾರ್ ಹಿಂಗ ಹಾಕ್ಯಂದ ಬಾಯ್ ತಿಲ್ಲದ ಮಾಡ್ಕೋಬೇಕ. ಅಣ್ಣ ಒಂದ್ ವಿಡಿಯೋ ಹಾಕ್ತೀನಿ, ಒಟ್ಟು ನಗಬಾರ್ದ. ನಕ್ರ ತಿಳ್ಕೊ ನಿನ್ ಲವರ್ ಮ್ಯಾಗ ಅಣಿ. ಹಾ ವಿಡಿಯೋ ಅಣ್ಣ ಅದ ವಿಡಿಯೋ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಮನುಷ್ಯರು ತಳಗಾಗ್ಬೇಕಂದ್ರೆ ಏನ್ ಮಾಡ್ಬೇಕಕ್ಕ? ಮನುಷ್ಯರು ತಳಗಾಗ್ಬೇಕಂತ ಹೇಳಕತ್ತಾರ. ಮನುಷ್ಯರಿಗೆ ಒಂದ್ ಮಾತು ಹೇಳಕತ್ತಿ ನಾನು. ಇದ್ ನೋಡ್ರಿ, ಇದು ಬೆಲ್ಲ ಅಕ್ಕ. ಅದೇನು ಬಲ್ಲ ಅನಕ್ಕ? ಬಲ್ಲಲ್ಲಿ ಬೆಲ್ಲ ಅದು. 1 kgದಾಗ ಅರ್ಧ ಕೆಜಿ ತೆಗೆದು, ಅರ್ಧ ಕೆಜಿದಾಗ ಪಾವ್ ಕೆಜಿ ತೆಗೆದು, ಪಾವ್ ಕೆಜಿದಾಗ ಅರ್ಧ ಪಾವ್ ತೆಗೆದು, ಅರ್ಧ ಪಾವದಾಗ ಗಿರ್ದ ಪಾವು. ದಿನ ಗಿರ್ದ ಪಾವು ಬೆಲ್ಲ ತಿನ್ರಿ, ಅವಾಗ ನೀವು ದಿನ ತೆಳ್ಳಗಾಗ್ತೀರಿ. ಅರ್ಥ ಆಯ್ತಾ? ಸ್ವಲ್ಪ ತಿನ್ಬೇಕಕ್ಕ. ಎಷ್ಟೊಪ್ಪದ ಕರೆಕ್ಟ್ ಅಂದ್ರೆ 4 ಒಪ್ಪತ್ತು ತಿನ್ರಿ ಬೆಲ್ಲ. ಅರ್ಥ ಆಯ್ತಾ? ಗಿರ್ದ ಪಾವ್ ನೋಡಿ ಬೇ ದ್ಯಾಸ್ ಇಟ್ಗಾರಿ. ಅರ್ಥ ಆಯ್ತಾ? ಅವಾಗ ನೀವು ತೆಳ್ಳಗಾಗ್ತೀರಿ. ಅರ್ಥ ಆಯ್ತಾ? ಮತ್ತೇನನ್ ಮಾಡ್ಬೋದಕ್ಕ ಅದ್ರಲ್ಲ? ನೀವ್ ಡಿಕಾಶ್ ಮಾಡ್ಕೊಂಡ್ ಕುಡಿಬಹುದು, ಚಾಯ್ ಮಾಡ್ಕೊಂಡ್ ಕುಡಿಬಹುದು. ಅರ್ಥ ಆಯ್ತಾ? ಓಕೆ, ಸ್ವಲ್ಪ ತಡ್ಯಾಕ. ಇವನು ತಳಗದನಲ್ಲಕ್ಕ, ಇವನೇನ್ ತಿನ್ಬೇಕಕ್ಕ? ಲೇ ಬೋಳಿ ಮಗನೇ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿಯ ನೀನು. ಹಿರಿಯರಿಗೆ ಗೌರವ ಕೊಡೋ ಗೊತ್ತಲ್ಲ ನಿನಗೆ. ಗೈಸ್, ನನಗೆ 2 ಪ್ಯಾಕ್ ಬಂದಿರೋ ಗೊತ್ತಾ? ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ನೋಡಿ. 2 ಪ್ಯಾಕ್ ಗೈಸ್, ನನಗೆ 2 ಪ್ಯಾಕ್ ಬಂದಿರೋ ಗೊತ್ತಾ? ಹೌದ್ರಿ, ಈ ಕರನ್ನ ಹಾರ್ಡ್ ವರ್ಕ್ ಮಾಡ್ಯಾಳ. ಹೆಂಗಪ್ಪ ಅಂತಂದ್ರ ಅವಾಗ ನಾವು ನೀವು ಎಲ್ಲ ಸೇರಿ ಐಫೋನ್ ವಿಡಿಯೋ ನೋಡಿದ್ವಲ್ಲ, ಆಗ ನೋಡಿದೇವ್ ನಾವು. ಅವಾಗ 2 ಪ್ಯಾಕ್ ಇರ್ಲಿಲ್ಲ, ಈಗ ಅದಾವ್. ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿದಾಳ. ಅವತ್ತು ನಾ ಕ್ಲಿಯರ್ ಕಟ್ಟಾಗಿ ನೋಡಿದೇನೆ, ಇರ್ಲಿಲ್ಲ. ಇವತ್ತಿಗೆ 2 ಪ್ಯಾಕ್ ಅದಾವಪ್ಪ ಅಂದ್ರೆ ಭಾಳ ಹಾರ್ಡ್ ವರ್ಕ್ ಮಾಡ್ಯಾಳಿ. ಸೋನು, ಮತ್ತ ನೀ ಜೂಮ್ ಮಾಡಿ ತೋರ್ಸತ್ತಿಲ್ಲ, 2 ಪ್ಯಾಕ್ ತೋರ್ಸ್. ಸ್ವಲ್ಪ ಮ್ಯಾಗ ಹೊಂಟೈತಿ ನಮ್ಮ ಕ್ಯಾಮ್ರಾ, ಕಳ್ತು ಅದು. ನಿಂದೇನೈತಪ್ಪ ಸಮಸ್ಯೆ? ಅದಮ್ಮ ಕಿಪಿದ್ ಬ್ರೇಕಪ್ ಆಗೈತಲ್ಲ, ಆ ಕೇಸ್ ನ ನೀನ ಹೆಂಗಾರ ಮಾಡಿ ತಗೊಂಡ ಕೋರ್ಟ್ ಒಳಗೆ ವಾದ ಮಾಡಿ ಕಿಪಿಗೆ ಏನಾರ ನ್ಯಾಯ ಕೊಡಿಸ್ಬೇಕ. ನಿನ್ ಕೈಲಿ ಆಗಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡಿಸ್ತೇನೆ. ಏನು ದೊಡ್ಡ ಬೋಸಡಿಕೆ ABCD ಬರಲ್ಲ ನಿನಗೆ. ಮೀ ನಾಟ್ ಟೆಲ್ಲಿಂಗ್ ABCD ಮಮ್ಮ, 12th ಪಾಸ್. ಐ ಆಮ್ ಟೆಲ್ಲಿಂಗ್ ABCD. ವಿಡಿಯೋ ನೋಡಕ್ ಕುಂತಾರ ಎಲ್ಲ ಓಡ್ ಹೋಗಿಂಗೆ. ಕಿಪ್ಪಿ, ನಿನ್ ಸಂಬಂಧ ಮಾಮ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಾಕುಂತಾನೆ. ಕೆಲಸ ನಾವೇನ್ ಮಾಡಿದೀವಿ ಗೊತ್ತಿಲ್ಲ ನಿನಗೆ? ಏನೋ ಮಾಡಿ ನೀನು ನನ್ಗ ಅಂತಿ. ನಿನ್ ಸಂಬಂಧ ಏನೇನ್ ಮಾಡಿಲ್ಲ ನಾನು. ನೀ ನನಗೆ ಏನ್ ಮಾಡಿದ್ದೆ? ಆನ್ಸರ್ಗೆ ಉತ್ತರ ಕೊಡ್ ನೋಡೋಣ. ಆನ್ಸರ್ಗೆ ಹೆಂಗ್ ಉತ್ತರ ಕೊಡ್ಲಿ ಕಿಪಿ? ಕ್ವಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಒಳಗ ಉತ್ತರ ಕೊಡ್ತಿದ್ದೆ ನಿನಗೆ. ABCD ಬರಲ್ಲ ನನ್ನ ಮಗ್ಗ. ಯಪ್ಪ ಮಾಮ, ಗೊತ್ತದ್ ಬಿಡಪ್ಪ. 4 ಅಕ್ಷರ ಇಂಗ್ಲಿಷ್ ಒಳಗೆ ಟಾಕಿಂಗ್ ವಿತ್ ಐ ಆಮ್ ಕಿಪಿ. 4 ಅಕ್ಷರ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಇಷ್ಟ ಮಾತಾಡಿದ್ರೆ, ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ ಎಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಪೂಲ್ ಅಂದ್ರೆ ಏನು ಮಾಮ? ತರಕೊಂಡ ಬಾರೋ ತಮ್ಮ ಮಾಸ್ಟರಮ್ಮ ಪೇಪರ ಬರಿಲಾಕ ಪೇಪರ ಬರಿಲಾಕ ಇನ್ನ ಬರಂಗಿಲ್ಲ ಮುಂದಿಂದ. ಓ ಇಷ್ಟೇ ಬರೋದು. ಹಾಗಾದ್ರೆ ನಾನ್ ಟೈಮ್ ಪಾಸ? ಬೇಕಾದಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋದು, ಇಲ್ಲ ಸುಳ್ಳು ಹೇಳೋದು. ಸುಳ್ಳು ಮಾಡಿರೋದೇ ನೀನು. ಪ್ರತಿ ನಿಮಿಷ ನಿನ್ನ ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿರಕ್ಕಾಗಲ್ಲ. ಸುಳ್ಳು ಮಾಡಿದ ಯಾಕೆ ನೀವು ಅವ್ಗೆ ಎಷ್ಟು ತ್ರಾಸ ಆಗ್ಬಾರ್ದು ಪಾಪ. ಊಟ ಮಾಡಿದ್ರೆ ಅಲ್ಲ ಮೊಬೈಲ್ ನೋಡ್ಕೊಂಡೆ ಕೂತ್ಕೊಂಡಿದ್ರಾ? ಫಸ್ಟ್ ಹೋಗಿ ಊಟ ಮಾಡಿ, ಆಮೇಲೆ ಮೊಬೈಲ್ ನೋಡಿ, ಆಯ್ತಾ? ಮೇಘ, ಒಂದ್ ಆಟ ಆಡೋಣವಾ? ಓಕೆ. ಒಂದಾದ್ಮೇಲೆ ಒಂದು ಆಲ್ಫಾಬೆಟ್ ಹೇಳ್ಬೇಕು, ಓಕೆನಾ? ಸರಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಲವ್ ಯು.
ಹಾಯ್, ಇವತ್ ಮಂಗಳವಾರ ನಮ್ಮೂರ ಸಂತಿ, ಹಾಗೆ ನಾ ಅಲ್ಲಿಗೆ ಹೋಗ್ತಾ ಇದ್ದೆ. ಇವತ್ತಲ್ಲಿ ಎಂತೆಲ್ಲ ತಗೊಬರ್ತೇನೆ ನಿಮ್ಗೆ ತೋರ್ಸ್ತೇಕ? ಫಸ್ಟಿಗೆ ಹೋದೆ ಕೂಡಲೇ 1 kg ಟೊಮೊಟೊ ತಕೊಂಡೆ. ಅಗಲಕಾಯಿ ಆಮಟೆಕಾಯಿ ಕಂಡೆ ಕೂಡಲೇ ಹೊಸ್ತಿನ ಗೊಜ್ಜು ನೆನಪಾಯ್ತು. ಅಲ್ಲಿವರೆ ಕಾಯು ಕೆಡಿ ಅನ್ಕೊಂಡು ಈಗಲೇ ಸ್ವಲ್ಪ ತಕೊಂಡೆ. ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ತಕೊಂಡ್ ಬಟಾಣಿ ತಕೊಂಡೆ. ಬಿಡ್ಸಿಟ್ಟದ ಬಟಾಣಿ ಎಲ್ಲ ತಕೊಂಡ್ ಕೊಯ್ಬೇಡಿ, ಅದ್ ಸಮ ಕಲರ್ ಹಾಕಿಡ್ತರು. ಬಿಡ್ಸೋದೊಂದ್ ಕೆಲ್ಸ ಅರೋಡಿಲ್ಲ. ತಕೊಂಬತ್ತಿ ಸ್ವಲ್ಪ ಘನತೆ ತಕೊಂಡೆಕ್ಕ. ನಂಗೆ ಈ ಲಿಚ್ಚಿ ಹಣ್ಣು ಅಂದ್ರೆ ಬಾರಿ ಇಷ್ಟ ಕಣೆ, ಅದಕ್ಕೆ 1/4 kg ತಕೊಂಡೆ. ಈ ತರಕಾರಿ ನಾ ಕಂಡದ್ದೇ ಫಸ್ಟ್, ಇದ್ರ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಂಗೆ ಹೇಳಿ ಅಕ್ಕ. ಅಲ್ಲ, ತಾಳಿ ಕಟ್ಟಿದ ಗಂಡಿಗೆ ಕೆರಿಗೆ ಬಾವಿಗೆ ತಳ್ಳಾಕತ್ಯಾರ. ಇನ್ನ ನಾನ್ ನಿನಗ ಬಾಯ್ ಫ್ರೆಂಡ್, ಇನ್ನು ನನ್ನ ಎಲ್ಲಿ ಹಂಗತ್ ಕೆಡವಿ ಸಾಯ ಹೊಡಿತಿದ್ದೆ ಅಂತಂದು ನಿನ್ ಫೋನ್ ಬ್ಲಾಕ್ ಲಿಸ್ಟ್ ನಾಗ ಹಾಕಿದ್ರನ ನೀನ್ ನನಗ ಇನ್ಸ್ಟಾಗ್ರಾಮ್ ಫೋನ್ ಮಾಡ್ತಂದ್ರ ಈಕಿ ಫೋನ್ ಹಚ್ಚಿ ಕಾಡಕತ್ತಾಳ. ಈಕಿ ರಾಂಡಿ ಈಕಿಗೆ ಒಂದ್ ಸ್ವಲ್ಪ ಮಾತಾಡೀನಿ. ಸುಣ್ಣ ಬರಿತೀನಿ ರಂಡಿ, ಹಿಂಗಾಗಿ ಮಾತಾಡಕತ್ತೀವಿ. ಸುಣ್ಣ ಬರಿತೀನಿ ನೀನು, ಸುಣ್ಣ ನೀನೇ ಇಲ್ಲ ರಂಡಿ ನೀನೇ. ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಅಕ್ಕ, ನೀನ್ ಯಾರನ್ನ ಪ್ರೀತಿಸ್ತಾ ಇದೀಯ ಅಂತ ನಂಗೆ ಗೊತ್ತಾಗೋಯ್ತು. ಇವ್ ಅಂಕಲ್ನ ತಾನೆ? ಇವ್ ಅಂಕಲ್ ವಿಷಯ ಗೊತ್ತಾಗ್ಬಿಟ್ಟು ಚಟಿಲಿ ಡ್ಯಾನ್ಸ್ ಹೊಡಿತಾನೆ. ಇನ್ನೊಬ್ಬ ಲವರ್ ನೋಡಿದ್ರೆ ನನಗೆ ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂತ ಫೀಲ್ ಆಗೋಳೆ. ಇಲ್ಲಿ ಫೋನ್ ಮಾಡಿಲ್ಲ ಯಾಕೋ ನನ್ನ ಲವರ. ಇವರಿಬ್ಬರು ಜಗಳದಲ್ಲಿ ಅಲ್ಲಿ ವಯಸ್ಸಾಗಿರೋ ಮಗಳನ್ನೇ ಮರ್ತ್ಬಿಟ್ಟವ್ರೆ. ವಯಸ್ಸು ನನಗೆ 18 ಗಂಗಕ್ಕ, ಇವ್ರಗ ನೀನೇ ಕೊಡು. ಇತಿಹಾಸದಲ್ಲೇ ಬರ್ದ್ಬಿಟ್ಟಿದೆ, ಪ್ರತಿಯೊಬ್ಬ ಬೆಳಗಿರೋ ಹುಡುಗಿಗೆ ಕರ್ಗಿರೋ ಹುಡುಗನೇ ಸಿಗೋದು ಅಂತ. ಐ ಲವ್ ಯು ಕರಿಯಾ. ನೋಡಿ ಮೇಡಮ್, ನೀವು ಇತಿಹಾಸದ ಪುಟದಲ್ಲಿ ತುಂಬಾ ಹಿಂದೆ ಇದ್ದೀರಿ. ಮೊನ್ನೆ ನಮ್ಮ ಮನೆ ಕಟ್ಟಿದ ಕಾಂಟ್ರಾಕ್ಟರೇ ಹೇಳಿದ್ದಾರೆ ನಮ್ಗೆ, ಅಡುಗೆ ಕೋಣೆ ಎಷ್ಟು ಸುಂದರವಿದ್ದರೂ ದಿಕ್ಕಲ್ ಮಾತ್ರ ಕಪ್ಪೆ ಅಂತ. ಅಯ್ಯೋ ನಿನ್ನ, ಈ ವಿಡಿಯೋ ನೋಡ್ತಾ ಇದೀಯಾ, ಈ ಕೆಲ್ಸಕ್ಕೆ ಬಾರದ ವಿಡಿಯೋ ನೋಡ್ತಾ ಇದೀಯಾ ಅಂದ್ರೆ ನೀನ್ ಎಷ್ಟು ಖಾಲಿ ಕುಂತಿರ್ಬೇಡ ಅಂತ ಅರ್ಥ ಆಗುತ್ತೆ. ಇಲ್ಲೇ ಅಟ್ಲೀಸ್ಟ್ ಒಂದು ಗರ್ಲ್ ಫ್ರೆಂಡ್ ಆದ್ರೂ ಇದ್ದಿದ್ರೆ ಬ್ಯುಸಿಯಾಗಾದ್ರೂ ಇರ್ತಾ ಇದ್ದೆ ಅವಳು ಕಷ್ಟ ಕೇಳ್ಕೊಂತ. ಒಂದು ಫೀಮೇಲ್ ಬೆಸ್ಟ್ ಫ್ರೆಂಡ್ ಆದ್ರೂ ಇದ್ದಿದ್ರೆ ಅವಳ ಜೊತೆ ಫ್ಲರ್ಟ್ ಮಾಡ್ಕೊಂಡಾದ್ರೂ ಟೈಮ್ ಪಾಸ್ ಮಾಡ್ತಿದ್ದೆ. ನಿನ್ ಲೈಫ್ ಹಿಂಗಾಗ್ಬಾರ್ದಿತ್ತು ಪಾಪ. ಫಸ್ಟ್ ವೀಕ್ಷಕರಿಗೆ ಇನ್ನೊಂದು ಹಾಡಾಡಿ ಮೇಡಮ್. ಸಾಂಗು ರಾಮಚಾರಿ ಮೂವಿ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮೇಲೆ ಯಾರು ತೋಟಗಾರನು ಮಲೆನಾಡು ಮಾಡಿ ಹೋಗೋನೆ. ಗಡ್ಡ 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 ಕೇಳಿಸ್ಕೋ ಹೇಳಮ್ಮ. ನೀನ್ ನನ್ಗೆ ಹೆಂಗ್ ಪ್ರಪೋಸ್ ಮಾಡ್ಬೇಕು ಗೊತ್ತಾ? ಬಂಗಾರಿ, ನನ್ ಲವರ್ ಅಮ್ಮ, ನನ್ ಉಡ್ಬೆ ನೀನು. ನನ್ ಮನ್ಸಲ್ಲಿ ತುಂಬಾ ಹೋಗಿದೆ ಕಣೆ, ನೀನಂದ್ರೆ ನನ್ ತುಂಬಾ ಪ್ರಾಣ ಚಿನಿ. ನಂಗೀಗ ಜ್ವರ ಬಂದಿದ್, ಜ್ವರ ಬೇಗ ಕಡಿಮೆ ಆಗ್ಬಿಡುತ್ತೆ ಆಚೆ ಹೋದಾಗ. ಏನಮ್ಮ ಮಾಡೋದು ಚಿನಿ? ಚಿನಿ ತುಂಬಾ ಕೋಪ ಮಾಡ್ಕೊಂಡಿರ್ತೀನಿ ಆಯ್ತಾ. ನೀನ್ ಹೆಂಗ್ ಬಂದ್ ಸಮಾಧಾನ ಮಾಡ್ಬೇಕಂದ್ರೆ ನಾನು ಹಂಗೆ ನೀನ್ ಸಮಾಧಾನ ಮಾಡೋದಿಕ್ಕಿಲ್ಲ, ನನ್ ಫುಲ್ ಕಡ್ಗೆ ನೀರಾಗ್ಬಿಡ್ಬೇಕು ಹೆಂಗೆ ಅಂತಂದ್ರೆ. ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ ಹೃದಯದಲ್ಲೇ ತುಂಬ ಹೋಗಿದ್ಯಮ್ಮ ನೀನು. ಬಂಗಾರಿ, ಗಂಡ ಗಂಡ ಕಾಣೋ ನೀನ್ ನನ್ಗೆ. ಗಂಡ ಅಂತೆ ಗಂಡ, ನಿಮ್ಮ ಅಜ್ಜಿ ಪಿಂಡ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ಏನೇ ಕಮ್ಮಿ ಮಾಡಿದೆ? ಸಾರಿ ಸಾರಿ ಐಮ್ ಸಾರಿ. ನಿನ್ ಹೆಂಡತಿ ತಾನೇ ಬೈದಿದ್ದು ನಿಮ್ಮ ಅಜ್ಜಿ. ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ಬಂಗಾರಿ, ನಿಮಗ ಮತ್ತೊಂದು ಚಾಲೆಂಜ್ ಅದ. 18,000 ರೂಪಾಯಿ ತಿಂಗಳ ನನಗೆ ಪಗಾರ ಅದ. ನಾವೊಂದು ಚಾಲೆಂಜ್ ಹೇಳ್ತೀನಿ. ಅದು ಚಾಲೆಂಜ್ ಹೇಳಿದೆ ಅಂದ್ರೆ ನಮ್ಮ ಮಾಲಕ, ಮಾಲಕ ನನ್ನ ಪಗಾರ ಬರೋದು ಫೋನ್ ಪೇ ಅವ್ರಿಗೆ ಹೊಡೆದ್ ಬಿಡು ಹೇಳಿ. ತಪ್ಲಿರ್ಲಾರ ಗಿಡದ ಹೆಸರು ಏನದ, ಮತ್ ಫಂಟ್ ಇರ್ಲಾರ ಗಿಡದ ಹೆಸರು ಏನದ ಕಮೆಂಟ್ ಮಾಡ್ರಿ. ಮತ್ ಕರೆಕ್ಟ್ ಆಗಿ ಹೇಳ್ರಿ ಅಂದ್ರ ಉತ್ತರ ಕೊಟ್ರಿ ಅಂದ್ರ ರೊಕ್ಕ ಹೋಯ್ರಿ. ಯಾಕ್ರಿ ಮಾಲಕ? 18,000 ರೂಪಾಯಿ ಅವ್ರಿಗೆ ಫೋನ್ ಪೇ ಡೈರೆಕ್ಟ್. ಡಿ ಬಾಸು, ಮಳೆ ಬರ್ತಾರೆ ಡಿ ಬಾಸ್, ಮಳೆ ಬರ ಮಾಡು ಡಿ ಬಾಸ್. ಜೈ ಕರ್ನಾಟಕ ಅಂಬಿಗರ ಹುಡುಗರು, ನಮ್ಮ ಅಂಬಿಗರ ಹುಡುಗರು ದನ ಕೈತಿ ಧರ್ಮರಾಜ ಎಮ್ಮೆ ಕಾಳ. ನೋಡಕತ್ರ ಕಟ್ಟಿಗೆ ಹೊತ್ಕೊಂಡ್ ಹೊಂಟ್ನಿ, ಯಾರು ನೋಡವಲ್ರಿ. ಅದೇ ಒಂದ್ ಹುಡುಗಿನ ಹೊತ್ಕೊಂಡ್ ಹೊಂಟ್ರ ಇಡೀ ಊರ್ ಮಂದಿ ನೋಡ್ತೀರಿ.
ನಾನು ನಮ್ಮಪ್ಪ ಕಡ್ಲೆಕಾಯಿ ಗಿಡ ನೋಡ್ಕೊಬರನಿ ಅಂತ ಹೊರಟ್ವಿ. ಆಮೇಲೆ ಹೊಲ್ದಾಗ ಬಂದು ನೋಡಿದ್ರೆ ಕಡ್ಲೆ ಗಿಡಕ್ಕೆಲ್ಲ ಬೆಂಕಿ ಸೀಡೆ ಬಂದಿದಾವೆ. ಈ ತಡಿ ಕಡ್ಲೆಕಾಯಿ ಗಿಡ ಬೆಳೆ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ಕೊಂಡ್ವಿ. ಸೀಡೆ ಬಿದ್ದೈತಿ, ಯಾಕೆ ಬರುತ್ತೋ ಗೊತ್ತಿಲ್ಲ. ನಾನು ಇಷ್ಟು ದಿನ ವಿಡಿಯೋ ಮಾಡಿರ್ಲಿಲ್ಲ, ಯಾಕಂದ್ರೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಾಡಿರ್ಲಿಲ್ಲ. ಇವತ್ತಿದ್ದ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ವಿಡಿಯೋಸು. ಹಾಗೆ ಎಳ್ನೀರ್ ಕಿತ್ಕೊಬರನಿ ಅಂತ ತೋಟದಾಗ ಹೋಗನಿ ಅಂತ ಹೋದ್ವಿ. ನಮ್ಮಪ್ಪ ಎಳ್ನೀರ್ ಕೀಳ್ತಾ ಐತೆ, ಹಂಗೆ ನಾನು ವಿಡಿಯೋ ಮಾಡಿದೆ. ಹಾಗೆ ಊಟ ತಗೊಂಡು ಹೋದ್ವಿ. ಹತ್ತಿ ಬಿಡ್ಸಕ್ ಬಂದಿದ್ರು ಕೂಲಿಯರು, ಅವ್ರಿಗೆಲ್ಲ ಊಟ ಬಡಿಸ್ತಾ ಇತ್ತು ನಮ್ಮಮ್ಮ. ಹಾಗೆ ನಾನು ವಿಡಿಯೋ ಮಾಡಿ ಅಲ್ಲೇ ಊಟ ಮಾಡ್ತಾ ಕೂಕಂಡೆ. ಹಾಯ್ ಗಾಯ್ಸ್, ಒಂದು ಒಗಟ್ಟು ಹೇಳ್ತೀನಿ. ಕಲ್ಲರಳಿ ಹೂವಾಗಿ ನಮ್ಮೆಲ್ಲರಿಗೆ ಬೇಕಾಗಿ ಶ್ರೀ ಚನ್ನಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿರಿ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ಏನಪ್ಪಾ ಅಂತಂದ್ರೆ ನೀವು ಯಾವಾಗ ವಿಡಿಯೋಸ್ ಮಾಡಿದ್ರು ಬರೀ ನೀವು ಮಾತ್ರನೇ ಕಾಣಿಸ್ತೀರಾ ನಿಮ್ಮ ವಿಡಿಯೋಸ್ ಅಲ್ಲಿ, ನಿಮ್ಮ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡ್ ಆಗ್ಲಿ ಕಾಣಿಸಲ್ಲ ಅಲ್ವಾ, ಯಾಕೆ ಅಂತ ಹೇಳಿ. ಸೊ ಈಗ ನನ್ನ ಬೆಸ್ಟ್ ಫ್ರೆಂಡ್ಸ್ನ ನಾನು ಕೆಲವ್ರನ್ನ ತೋರಿಸ್ಬೇಕು ಅನ್ಕೋತಿದ್ದೀನಿ. ಒಬ್ಬೊಬ್ರು ಒಂದೊಂದು ಕಲರಲ್ಲಿ ಇರ್ತಾರೆ, ಯಾರು ಬೇಜಾರಾಗಬೇಡಿ, ಯಾರು ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ತೋರಿಸ್ತೀನಿ ನಾನು. ಫಸ್ಟ್ ಫ್ರೆಂಡ್ ಇವಳ ಹೆಸರು ಬಿಂಬಾರ್ ಅಂತ ಹೇಳಿ. ಇವಳು ನನಗೆ SLCಯಲ್ಲಿ ಪರಿಚಯ ಆಗಿದೆ, ತುಂಬ ಹಳೆ ಪರಿಚಯ. ಆಮೇಲೆ ಇವಳ ಹೆಸರು ಸೌಟು. ಇವಳಿಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಏನು ನಡೆಯಲ್ಲ ಅಲ್ವಾ, ಸೊ ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್. ಆಮೇಲೆ ಪ್ರೆಷರ್ ಕುಕ್ಕರ್ ಇವಳ ಹೆಸರು. ಇವಳು ನನಗೆ PUCಯಲ್ಲಿ ನನಗೆ ಪರಿಚಯ ಆಗಿದ್ದು. ಮದುವೆ ಆದಮೇಲೆ ಇವಳು ಟೀ ಪಾತ್ರೆ ಇವಳು ಪರಿಚಯ ಆಯಿತು. ಮಗು ಆದಮೇಲೆ ಇವಳು ಪರಿಚಯ ಆಯಿತು. ಸೊ ಒಂದು ಹೌಸ್ ವೈಫ್ಗೆ ಇದಕ್ಕಿಂತ ಇನ್ನು ಯಾರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ? ಸೊ ನೀವೇ ಯೋಚನೆ ಮಾಡಿ. ನನಗಂತೂ ಯಾರು ಫ್ರೆಂಡ್ಸು ಇಲ್ಲ, ಯಾವ ರಿಲೇಟಿವ್ಸು ಇಲ್ಲ. ನಾನು ಸಿಂಗಲ್. ನಾನು, ನಮ್ಮ ಹಸ್ಬೆಂಡು, ನಮ್ಮಮ್ಮ, ನನ್ನ ಮಗ, ಇಷ್ಟೇ. ಬೇರೆ ಪ್ರಪಂಚ ಇಲ್ಲ ನಮಗೆ. ಯಾರೋ ಕಮೆಂಟ್ ಮಾಡಿದ್ರು, ಸೊ ಅವ್ರಿಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಒಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ, ಆಮೇಲೆ ಮಾತಾಡೋಣ. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ತು ನನ್ಗೆ. ಯಾವ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರ. ನೋಡಿದ್ರಲ್ಲ, ಕೊನೆಗೂ ಈ ನನ್ನ ಮಗ ಬೀದಿಗೆ ಬಿದ್ದ. ಶಿವ ತಾಂಡವ ಶುರುವಾಗುತ್ತೆ ಅಂತನಾ? ಶಿವ ತಾಂಡವ ಅಲ್ಲ, ರುದ್ರ ತಾಂಡವ ಶುರುವಾಗಿದ್ರ ಪರಿಣಾಮ ಇವತ್ತು ನಿನಗೆ ಮಲ್ಗೋದಕ್ಕೆ ಮನೆ ಇಲ್ಲ. ಸಾವಿರಾರು ವರ್ಷಗಳಿಂದ ಪುಣ್ಯ ಕೆಲಸವನ್ನ ಮಾಡ್ಕೊಂಡ್ ಬಂದಂತಹ, ಧಾರ್ಮಿಕ ಚಿಂತನೆಗಳನ್ನ ಪಸರಿಸಿದಂತಹ, ಸಾಕಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಗಳಿಗೆ ಆಸರೆ ಆಗಿದಂತಹ, ಅನ್ನ ಹಾಕಿದಂತಹ ಕ್ಷೇತ್ರಕ್ಕೆ ಅವತ್ತು ನೀನು ಅವಹೇಳನ ಮಾಡಿ, ಅಪಹಾಸ್ಯ ಮಾಡಿ, ಅಪಪ್ರಚಾರ ಮಾಡ್ದಲ್ಲ, ಆ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಶಾಪ ಇವತ್ತು ನಿನಗೆ ಮನೆ ಸಿಗ್ತಾ ಇಲ್ಲ, ಬೀದಿಲಿ ಮಲಗೋ ತರ ಆಗಿದೆ. ನಿನಗೆ ಮನೆ ಬೇಕಾ? ಖಂಡಿತ ನಾನ್ ಕೊಡಿಸ್ತೀನಿ. ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಇವಾಗೇನು ಈ ಮನೆ ಕ್ಯಾಮ್ರಾ ಇಲ್ಲದೆ ವಿಡಿಯೋ ಮಾಡದಲ್ಲ, ಇದ್ಯಾಕೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿಲ್ಲ ನೋಡೋದಕ್ಕೆ. ನೀನು ಇದೇ ವಿಡಿಯೋನ ಒಂದು ಒಳ್ಳೆ ಕ್ಯಾಮ್ರಾ ಬಳಸಿ ಮೂಲಕ ಚಿತ್ರೀಕರಣ ಮಾಡ್ಕೊಂಡ್ ಬಾ. ಅದೇನಾದ್ರು ಚೆನ್ನಾಗಿದ್ರೆ ನಿನಗೆ ನಾನು ಮನೆ ಕೊಡಿಸ್ತೀನಿ. ಇಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಇದು ಒಂದು ರಾಜಕೀಯ ಸಮಾವೇಶ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕು. ಭಾರತ ದೇಶದ ಮುಂದಿನ ಪ್ರಜೆಗಳೇ ಇಂದಿನ ಜನಾಂಗ. ಐ ಆಮ್ ಸಾರಿ ಬೇಟಾ. ನಾಳೆಯ ಪ್ರಜೆಗಳೇ ಇಂದಿನ ಜನಾಂಗ. ಐ ಆಮ್ ಸಾರಿ, ವೆರಿ ಸಾರಿ ಬೇಟಾ. ಇಂದಿನ ಪ್ರಜೆಗಳೇ ಮುಂದಿನ ಜನಾಂಗ. ಕರೆಕ್ಟ್ ಅಥವಾ ತಪ್ಪನ್ನೋದು ನೀವು ಕಮೆಂಟ್ ಮೂಲಕ ಹೇಳಿ ಬಂಧುಗಳು. ಪ್ರೀತಿಗೆ ಸೋತೆನಾ ನನಗೆ ಎಲ್ಲಾರು ಒಂದು ಸರ್ಕಾರ ನೌಕರಿ ಹತ್ತಲಿ. ಮತ್ತೆ ಸರ್ಕಾರ ನೌಕರಿ ಹತ್ತಿದ ಬಳಕ ಏನ್ ಮಾಡ್ತಿ? ಮಂದಿಗೆ ಎಂತ ಸ್ಟೋರಿ ಹೇಳ್ತಾನಂದ್ರೆ ಮಂದಿ ನಾ ಸ್ಟೋರಿ ಕೇಳಿ ಗಾಬ್ ಆಗಿರ್ಬೇಕು. ಎಂತ ಸ್ಟೋರಿ ಹೇಳ್ತಿ? ರಾತ್ರಿ ನಮ್ಮ ಅಜ್ಜ ಗಾಂಜಿ ಸಿಕ್ತಿದ, ಹೋಗ್ಯಾಗ ನಾ ಅಭ್ಯಾಸ ಮಾಡ್ತೀನಿ. ಸಾಬ್ರಿ ಮಾಡಿ ಮುಲ್ಲಾ ಸರಿಗಿನತ್ತ ಮಂಜುನಾಥ್ ಸಿಕ್ಕೆ ಏನ್ ಕಮೆಂಟ್ ಹಾಕದ್ಲೇ ನಿನ್ ಗೊನ್ನಿ ಮಾರ್ಯಾಗ ನನ್ನ ಮೆಟ್ಟ. ಎಮ್ಮೆಲ್ ಇದ್ದೀನಿ, ಶಿಸ್ತು ಮಾತಾಡ್ಬೇಕು. ಚಾಂಗ್ ನಗಲಿಸ್ ಕುಡ್ಕೋ ಬರೋದನ್ನ ರೈಟ್ ಹ್ಯಾಂಡ್ ಇದ್ದೀನಿ. ಅನ್ಸು ಮಾಡಿದ್ರೆ ಒಂದೇ ಗಂಟೆ ಎನ್ಕೌಂಟರ್ ಮಾಡ್ಬೇಕಿರ್ತವೆ.
ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.